ಎಲ್ಲರಿಗೂ ನಮಸ್ಕಾರಗಳು. ಈಗ ಪರಮ ಪೂಜ್ಯ ರಾಮದೇವ್ ಮಹಾರಾಜರನ್ನ, ಬಾಲಕೃಷ್ಣ ಆಚಾರ್ಯವರನ್ನ, ಬವರ್ಲಾಲ್ ಗುರೂಜಿಯವರನ್ನ ಎಲ್ಲ ಯೋಗಗಳನ್ನು ಸ್ಮರಿಸಿಕೊಂಡು ಇವತ್ತಿನ ಯೋಗವನ್ನು ಪ್ರಾರಂಭ ಮಾಡುವ. ಈಗ ಧ್ಯಾನದಲ್ಲಿ ಕೂತ್ಕೊಳ್ಳಿ, ಓಂಕಾರವನ್ನು ಮಾಡಿ. ಸ್ವಲ್ಪ ಜಾಗಿಂಗ್ ಮಾಡೋಣ. ಇವತ್ತು ವಿಶೇಷ ಸ್ವಲ್ಪ ಮಾಡೋಣ. ಒಂದು, ಈ ಯೋಗದಿಂದ ಅನೇಕ ಚಿಕಿತ್ಸೆಗಳನ್ನು ಅಂತ ಒಂದು ಇವತ್ತು ಮಾಡೋಣ. ನಮ್ಮ ರೋಗದ ಚಿಕಿತ್ಸೆಗಳನ್ನು ಯೋಗದಿಂದ ಚಿಕಿತ್ಸೆಯನ್ನು ಪಡ್ಬೋದು. ಇವತ್ತು ಸ್ವಲ್ಪ
ಇವತ್ತು ರೋಗದ ಯಾವ ರೋಗಕ್ಕೆ ಯಾವ ಚಿಕಿತ್ಸೆಗಳನ್ನು ನೀಡಬೇಕು, ಯೋಗದಿಂದ ರೋಗಮುಕ್ತವನ್ನು ಮಾಡ್ಬೋದು. ಈಗಾಗಲೇ ನಾನು ಯೂಟ್ಯೂಬ್ದಲ್ಲಿ ಯೋಗ SKH ಅಥಣಿ ಯೂಟ್ಯೂಬ್ದಲ್ಲಿ ಯೋಗ ಫಾರ್ ಥೈರಾಯ್ಡ್ ಕುರಿತು ಯೂಟ್ಯೂಬ್ದಲ್ಲಿ ಹೇಳಲಾಗಿದೆ. ಯೋಗ ಫಾರ್ ವೇಟ್ ಲಾಸ್, ಯಾರಿಗೆ ವೇಟ್ ಜಾಸ್ತಿ ಅದ ಅದಕ್ಕೆ ಯಾವ ಆಸನಗಳನ್ನು ಮಾಡಬೇಕು ಅನ್ನೋದನ್ನು ಈಗಾಗಲೇ ಹೇಳಲಾಗಿದೆ. ಯೋಗ ಫಾರ್ ಬ್ಯಾಕ್ ಪೇನ್, ಯಾರಿಗೆ ಬೆನ್ನು ನೋವಿನ ತೊಂದರೆ ಇದೆ ಯಾವ ಆಸನವನ್ನು ಮಾಡಬೇಕು ಹೇಳಲಾಗಿದೆ. ಯೋಗ ಫಾರ್ ಗ್ಯಾಸ್ ಪ್ರಾಬ್ಲಮ್, ಗ್ಯಾಸಿಗೆ ಯಾವ ಪ್ರಾಬ್ಲಮ್ಗಳಿದಾವ ಅದಕ್ಕೆ ಆ ಗ್ಯಾಸ್ ಕಡಿಮೆ ಮಾಡ್ಕೋಕ್ಕೆ ಯಾವ ಆಸನಗಳನ್ನು ಮಾಡಬೇಕು ಅನ್ನೋದು ಈಗಾಗಲೇ ಹೇಳಲಾಗಿದೆ. ಆಮೇಲೆ ಯೋಗ ಫಾರ್ ಶುಗರ್, ನಮ್ಮ ಸಕ್ಕರೆ ಕಾಯಿಲೆ ಮಧುಮೇಹವನ್ನು ತಡೆಯಲಿಕ್ಕೆ ಯಾವ ಆಸನಗಳನ್ನು ಮಾಡಬೇಕು ಅನ್ನೋದು ಹೇಳಲಾಗಿದೆ. ಅದರಂತೆ ಯೋಗ ಫಾರ್ ಮೈಗ್ರೇನ್, ಯಾರಿಗೆ ತಲೆನೋವು ಹಾರ್ಟ್ ಅಟ್ಯಾಕ್ ಇರುತ್ತೆ ಅದಕ್ಕೆ ಯಾವ ಆಸನಗಳನ್ನು ಮಾಡಬೇಕು ಅನ್ನೋದು ತಿಳಿಸಲಾಗಿದೆ. ಯೋಗ ಫಾರ್ ಕಿಡ್ನಿ ಸ್ಟೋನ್ ಆಗ್ತದಲ್ಲ ಅದಕ್ಕೆ ಯಾವ ಆಸನಗಳನ್ನು ಮಾಡಬೇಕು ಅನ್ನೋದು ಹೇಳಲಾಗಿದೆ. ಯೋಗ ಫಾರ್ ಹಾರ್ಟ್, ಹೃದಯ ರೋಗಕ್ಕೆ ಯಾವ ಆಸನಗಳನ್ನು ಮಾಡಬೇಕು ಅನ್ನೋದನ್ನು ತಿಳಿಸಿದ್ದೆ. ಯೋಗ ಫಾರ್ ಕ್ಯಾನ್ಸರ್ ಕಾಯಿಲೆಗೆ ಯಾವ ಆಸನಗಳನ್ನು ಮಾಡಬೇಕು. ಯೋಗ ಫಾರ್ ಅಸ್ತಮಾ ಇರ್ತಕ್ಕಂಥ ಕೆಮ್ಮು ದಮ್ಮು ಅಸ್ತಮಾ ಇದ್ದವರಿಗೆ ಯಾವ ಆಸನಗಳನ್ನು ಮಾಡಬೇಕು ಅನ್ನೋದು ನನ್ನ ಯೂಟ್ಯೂಬ್ದಲ್ಲಿ ನೀವು ನೋಡಬಹುದು. ಯೋಗ ಫಾರ್ ಸಿಯಾಟಿಕ್, ಈ ಸಿಯಾಟಿಕ್ ತೊಂದರೆಗಳನ್ನು ಹೇಗೆ ಯಾವ ಆಸನಗಳಿಂದ ನಿವಾರಣೆ ಮಾಡಬೇಕು ಅನ್ನೋದನ್ನು ಈಗ ಸುಮಾರು 11 ಈ ರೋಗಗಳ ನಿವಾರಣೆ ಮಾಡುವಂಥ ಆಸನಗಳನ್ನು ಯೋಗ SKH ಅಥಣಿ ಯೂಟ್ಯೂಬ್ದಲ್ಲಿ ನೋಡ್ಬೋದು. ಇವತ್ತು ವಿಶೇಷವಾಗಿ ಯೋಗ ಫಾರ್ ಟ್ಯೂಬರಿಕ್ಯುಲೋಸಿಸ್ ಅನ್ನುವಂಥ ಈ ಮೈಕ್ರೋಬ್ಯಾಕ್ಟೀರಿಯಾದಿಂದ ಇದು ಬರುವಂಥದ್ದು. ಇದು TB ರೋಗವನ್ನು ಕ್ಷಯರೋಗವೆಂದು ಕರೆಯಲಾಗುತ್ತದೆ. ಇದು ಮುಖ್ಯವಾಗಿ ಶ್ವಾಸಕೋಶದ ಮೇಲೆ ಪರಿಣಾಮ ಬೀರುವ ಗಂಭೀರ ಕಾಯಿಲೆಯಾಗಿದ್ದು ಇದು ಮೈಕ್ರೋಬ್ಯಾಕ್ಟೀರಿಯಾ ಟ್ಯೂಬರಿಕ್ಯುಲೋಸಿಸ್ ಎಂಬ ಬ್ಯಾಕ್ಟೀರಿಯಾದಿಂದ ಉಂಟಾಗುತ್ತದೆ. ಈ ಕಾಯಿಲೆಯು ಕೆಮ್ಮುವಿಕೆ, ಸೀನುವಿಕೆ ಮತ್ತು ಮಾತನಾಡುವ ಮೂಲಕ ಗಾಳಿಯ ಮೂಲಕ ಹರಡುತ್ತದೆ. ಕ್ಷಯದ ರೋಗದ ಬಗ್ಗೆ ಮಾಹಿತಿ ಕಾರಣ ಮೈಕ್ರೋಬ್ಯಾಕ್ಟೀರಿಯಂ ಟ್ಯೂಬರಿಕ್ಯುಲೋಸಿಸ್ ಎಂಬ ಬ್ಯಾಕ್ಟೀರಿಯಾ ಹರಡುವಿಕೆ ರೋಗ ಪೀಡಿತ ವ್ಯಕ್ತಿ ಕೆಮ್ಮಿದಾಗ, ಸೀನಿದಾಗ ಅಥವಾ ಮಾತನಾಡುವಾಗ ಉತ್ಪತ್ತಿಯಾಗುವ ಸಣ್ಣ ಹನಿಗಳನ್ನು ಗಾಳಿಯ ಮೂಲಕ ಉಸಿರಾಡುವುದರಿಂದ ಹರಡುತ್ತದೆ. ಪರಿಣಾಮ ಮುಖ್ಯವಾಗಿ ಇದರಿಂದ ಏನೇನು ಪರಿಣಾಮ ಆಗ್ತದೆ, ಮುಖ್ಯವಾಗಿ ಶ್ವಾಸಕೋಶದ ಪರಿಣಾಮ ಬೀರುತ್ತದೆ. ಬೆನ್ನು ಮೂಳೆ, ಮೆದುಳು ಮತ್ತು ಮೂತ್ರಪಿಂಡಗಳಂಥ ದೇಹದ ಭಾಗಗಳಿಗೆ ಹರಡುತ್ತದೆ. ಇದು ಲ್ಯಾಟೆಂಟ್ TB ಸೋಂಕಿತ ಒಳಗಾದ ಎಲ್ಲರೂ ಅನಾರೋಗ್ಯಕ್ಕೆ ಒಳಗಾಗುವುದಿಲ್ಲ, ಎಲ್ಲರೂ ಇದಕ್ಕೆ ಒಳಗಾಗುವುದಿಲ್ಲ. ಈ ಲಕ್ಷಣಗಳಲ್ಲಿದ್ದಾಗ ಅದನ್ನು ಸೂಕ್ತ TB ಅನ್ನಲಾಗುತ್ತದೆ. ಚಿಕಿತ್ಸೆ, ಇದು ಬಯೋಟಿಕ್ಸ್ ಔಷಧಿಗಳಿಂದ ಚಿಕಿತ್ಸೆ ನೀಡಬಹುದು. ಆದರೆ ಇದಕ್ಕೆ ಕನಿಷ್ಠ 4 ರಿಂದ 9 ತಿಂಗಳಾಗಿ ನಾವು ಔಷಧವನ್ನು ತೆಗೆದುಕೊಳ್ಳಬೇಕಾಗುತ್ತದೆ. ಇದರಿಂದ ಸಾಕಷ್ಟು ನಮಗೆ ತ್ರಾಸಾಗಬಹುದು. ಅದಕ್ಕೆ ಈ TBಯನ್ನು ಹೇಗೆ ತಡೆಗಟ್ಟುವುದು, ಈ ಹೆಂಗಂದ್ರೆ ನಾವು ಸಾಧ್ಯವಾದಷ್ಟು ಜನಸಂದಣಿಯಿಂದ ದೂರ ಸೇರುವುದು, ದುರ್ಬಲ ಪ್ರತಿಕ್ಷಾ ವ್ಯವಸ್ಥೆಯನ್ನು ಹೊಂದಿರುವ ಸ್ಥಳಗಳನ್ನು ತಪ್ಪಿಸುವುದು ಮುಖ್ಯ ಲಕ್ಷಣಗಳಾಗಿ. ಇದರ ಒಂದು ಲಕ್ಷಣಗಳೇನೆಂದರೆ ಕೆಮ್ಮು, ಜ್ವರ, ಎದೆನೋವು, ತೂಕ ಕಡಿಮೆ ಆಗ್ತದೆ, ಈ ರಾತ್ರಿ ಬೆವರು ಬರ್ತದೆ. ಈ TBಯ ಲಕ್ಷಣಗಳು. ಅದಕ್ಕೆ ನಾವು ಈ TBಯಿಂದ ಮುಕ್ತ ಮಾಡ್ಕೋಬೇಕಂತಂದ್ರೆ ನಾವು ಯಾವ ಆಸನಗಳನ್ನು ಮಾಡಬೇಕು ಅನ್ನುವುದನ್ನು ಯೋಗ ಶಿಕ್ಷಕರಾಗಲಿ ಅಥವಾ ನಮ್ಮ ಎಲ್ಲರೂ ಇದನ್ನು TBಯ ಕಾಯಿಲೆಯನ್ನು ಕಡಿಮೆ ಮಾಡ್ಕೋಬೇಕಾದ್ರೆ ಯಾವ ಆಸನಗಳನ್ನು ಮಾಡಬೇಕು. ಮೊದಲು ತಾಡಾಸನ ಮಾಡಬೇಕು. ತಾಡಾಸನ ಹೇಗಿರುತ್ತೆ ಅಂದ್ರೆ ಫಸ್ಟ್ ಈ ರೀತಿ TBಯನ್ನು ಒಂದು
ನಮ್ಮ ದೃಷ್ಟಿ ಎದುರಿರಬೇಕು. ಎರಡೂ ಕೈಗಳು ಕಿವಿ ತಾಗಿರಬೇಕು. ಎಷ್ಟು ಸಾಧ್ಯ ಆದಷ್ಟು ನಿಲ್ಲಕ್ಕೆ ಪ್ರಯತ್ನ ಮಾಡಬೇಕು. ಒಂದು ಎರಡೆರಡು ಮೂರು ಸಲ ಈ ರೀತಿ ಮತ್ತೆ ಮಾಡಬೇಕು. ಟಿವಿಯ ಕಾಯಿಲೆಗೆ ಇದೊಂದು ಚಿಕಿತ್ಸೆ. ಈ ರೀತಿ ತಾಡಾಸನ. ನೆಕ್ಸ್ಟ್ ಯಾವುದು? ನೆಕ್ಸ್ಟ್ ತ್ರಿಕೋಣಾಸನ. ಈ ರೀತಿ ಕಾಲಗಳನ್ನು ಅದು ಮಾಡಬೇಕು. ಈ ರೀತಿ ಕಾಲಗಳನ್ನು ಮಾಡಿ ಕೈಗಳನ್ನು ಈ ರೀತಿ ತಗೊಂಡು ಇಲ್ಲೇ ಈ ರೀತಿ ನೋಡಿ. ಮತ್ತೆ ಈ ಕಡೆ ಕೊಡಬೇಕು. ಈ ರೀತಿಯನ್ನ ಒಂದು ಎರಡೆರಡು ಮೂರು ಸಲ ಇದೇ ಸ್ಥಿತಿಯಲ್ಲಿ ಇರಬೇಕು. ಅಥವಾ ಈಗ ನಿಂತು ಇರಬೇಕು, ಅಥವಾ ಹೀಗಿರೋದು ಇರಬೇಕು. ನಿಮಗೆ ನಾಳೆ ನಿಮ್ಮ ಶಕ್ತಿ ಅನುಸಾರ ಮಾಡಬೇಕು. ಇದು ತ್ರಿಕೋಣಾಸನ. ತ್ರಿಕೋಣಾಸನ ಅಂದರೆ ಚಕ್ರಾಸನ. ಈಗ ಈ ರೀತಿ ಅರ್ಧ ಚಕ್ರಾಸನ. ಈ ರೀತಿ ಮೊದಲೇದು ತಾಡಾಸನ ಮಾಡಿದ್ದು, ತ್ರಿಕೋಣಾಸನ ಮಾಡಿದ್ದು, ಈಗ ಅರ್ಧ ಚಕ್ರಾಸನ. ಈ ರೀತಿ ಇರಬೇಕು. ನಿಮ್ಮ ಶಕ್ತಿ ಅನುಸಾರ ಮಾಡಬೇಕು. ಇಷ್ಟೇ ಮಾಡಬೇಕು ಅಂತೇನಿಲ್ಲ, ನಿಧಾನವಾಗಿ ಮಾಡ್ತಾ ಮಾಡ್ತಾ ಅದನ್ನೇ ಮಾಡಬೇಕು. ಈ ಕಾಲದಲ್ಲಿ ಈ ರೀತಿ ಇರಬೇಕು. ಈ ರೀತಿ ಎರಡೆರಡು ಮೂರು ಸಲ ಮಾಡಬಹುದು. ನಂತರ ಸೂರ್ಯ ನಮಸ್ಕಾರ. ಏನು ಮಾಡಬೇಕು? ಈಗ ಸೂರ್ಯ ನಮಸ್ಕಾರ ಮಾಡಿ. ಸೂರ್ಯ ನಮಸ್ಕಾರ ನಿಮಗೆ 12 ಆಸನಗಳ ಮೂಲಕ ಮಾಡುವಂಥದ್ದು. ಮಂತ್ರ ಹೇಳ್ಕೊಂಡು ಮಾಡಿದ್ರು ನಡ್ತದೆ. ಬದ್ದಿಂದ ಈ ರೀತಿ ನೀವು ಪ್ರಾಕ್ಟೀಸ್ ಮಾಡ್ಬೋದು. ಬದ್ದೇ ಇದ್ದರೆ ಹಾಗೆ ಸೂರ್ಯ ನಮಸ್ಕಾರ 12 ಆಸನಗಳ ಮೂಲಕ ಮಾಡ್ಬೋದು. ಈ ರೀತಿ ಓಂ ಮಿತ್ರಾಯ ನಮಃ, ಓಂ ರವೇ ನಮಃ, ಓಂ ಸೂರ್ಯಾಯ ನಮಃ, ಓಂ ವಾಯುವೇ ನಮಃ, ಓಂ ತರಾಯ ನಮಃ, ಓಂ ಪೂಷ್ಣೇ ನಮಃ, ಓಂ ಹಿರಣ್ಯಗರ್ಭಾಯ ನಮಃ, ಓಂ ಮಚ್ಚೇ ನಮಃ, ಓಂ ಆದಿತ್ಯಾಯ ನಮಃ, ಓಂ ಸವಿತ್ರೇ ನಮಃ, ಓಂ ಅರ್ಕಾಯ ನಮಃ, ಓಂ ಭಾಸ್ಕರಾಯ ನಮಃ, ಓಂ ಶ್ರೀ ಸವಿತ್ರ ಸೂರ್ಯನಾರಾಯ ನಮಃ. ಈ ರೀತಿ ಸೂರ್ಯ ನಮಸ್ಕಾರವನ್ನು ಮಾಡಬೇಕು. ಇನ್ನು ಕೆಲವೊಂದು ಕುಳಿತ ಆಸನಗಳನ್ನು ಮಾಡಬೇಕು. ಏನು ಮಾಡಬೇಕು? ಪಶ್ಚಿಮೋತ್ತಾಸನ. ಪಶ್ಚಿಮೋತ್ತಾಸನ ಅಂದರೆ ನಿಮಗೆ ಒಂದೇ ಸಲ ಬರೋದಿಲ್ಲ, ಅದಕ್ಕೆ ಮಾಡಬೇಕು. ಈ ರೀತಿ ಅರ್ಧ ಪಶ್ಚಿಮೋತ್ತಾಸನ ಮಾಡಬೇಕು. ಈ ರೀತಿ ನಿಮ್ಗೆ ಎಷ್ಟು ಇಷ್ಟ ಆಗುತ್ತೆ ಇಷ್ಟು ನಿಧಾನವಾಗಿ ಈ ರೀತಿ ಮಾಡಬೇಕು. ಇವೆಲ್ಲ ಶ್ವಾಸಕೋಶವನ್ನು ಉಸಿರಾಡಲಿಕ್ಕೆ ಮಾಡುವಂಥ ಆಸನಗಳು. ಇದು ಅರ್ಧ ಪಶ್ಚಿಮೋತ್ತಾಸನ. ಈಗ ಪಶ್ಚಿಮೋತ್ತಾಸನ ಈ ರೀತಿ ಎರಡೂ ಕೈಗಳನ್ನು ಈ ರೀತಿ ತಗೊಂಡು ಈ ರೀತಿ ಕೈಗಳನ್ನು ಇಲ್ಲಿ ತಗೊಂಡು ಈ ರೀತಿ ಪಶ್ಚಿಮೋತ್ತಾಸನ. ಪಶ್ಚಿಮೋತ್ತಾಸನ ಅಂದರೆ ಬದ್ಧಾಸನ. ಬದ್ಧಾಸನ ಈ ರೀತಿ ಕೂತ್ಕೊಂಡು ಹೀಗೆ ಹೀಗೆ ಕೂತ್ಕೊಂಡು ಇದು
ವಜ್ರಾಸನದಲ್ಲಿ ಕುಳಿತುಕೊಂತಾರೆ. ಮಂಡೂಕಾಸನ ಹೇಗಿರ್ತಂದ್ರೆ ಎರಡೂ ಕೈಗಳನ್ನು ಈ ರೀತಿ ಇಲ್ಲಿ ಪೂರ್ತಿ ಉಸಿರನ್ನ ಬಿಡ್ತಾ ನೋಡ್ರಿ, ಈ ರೀತಿ ಉಸಿರನ್ನು ಬಿಡಬೇಕು. ನಮ್ಮ ದೃಷ್ಟಿ ಎದುರುಗಡೆ ಇರಬೇಕು. ಎರಡೂ ತೊಡೆಗಳಿಗೆ ನಮ್ಮ ಎದೆ ತಾಗಿರಬೇಕು. ಈ ರೀತಿ ಪಟ್ಟಿದ್ದವ್ರಿಗೆ ತೊಂದರೆ ಆಗ್ತೈತಿ. ನಿಮಗಿನ್ನು ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಪ್ರಯತ್ನ ಮಾಡಿ. ಈಗ ಮತ್ತೆ ಇದನ್ನು ಒಂದು 2-3 ಸಲ ಮಾಡೋದು. ಉಸಿರನ್ನು ಬಿಡ್ತಾ ಕೆಳಗಡೆ ಬರಬೇಕು. ಎಷ್ಟು ಸಾಧ್ಯ ಆಗುತ್ತೆ ಈ ಸ್ಥಿತಿಯಲ್ಲಿ ಹಾಗೆಯೇ ನಿಲ್ಲಬೇಕು. ಇದು ಮಂಡೂಕಾಸನ. ಇನ್ನೊಂದ್ಸಲ ಈ ಹೊಟ್ಟೆಯನ್ನು ಎಡ ಏನಿತ್ತು ಬಲಗೈಯನ್ನು ಇಡಬೇಕು. ಅಂಗೈಯನ್ನು ಈ ರೀತಿ ಉಸಿರನ್ನು ಬಿಡ್ತಾ ಕೆಳಗಡೆ ಬರಬೇಕು. ಇದನ್ನ ಇದೇ ಸ್ಥಿತಿಯಲ್ಲಿ ಹೆಚ್ಚಿಗೆ ನಿಲ್ಲಬೇಕು. ಯಾವಾಗ ಉಸಿರಾಟ ತಗೋಬೇಕು ಅನಿಸತಿ ಉಸಿರು ತೆಗೆದುಕೊಂಡ ಕೆಳಗಡೆ ಬರಬೇಕು. ಈಗ ಮಂಡೂಕಾಸನ ಅಂತ ಇದು ಉಷ್ಟ್ರಾಸನ. ಉಷ್ಟ್ರಾಸನ ಈ ರೀತಿ ಕೈಗಳ ಇರಬೇಕು. ಉಷ್ಟ್ರಾಸನ ಪೂರ್ಣ ಉಷ್ಟ್ರಾಸನ ಮಾಡ್ಬೋದು, ಎರಡೂ ಮಾಡ್ಬೋದು. ಈಗ ಅರ್ಧ ಉಷ್ಟ್ರಾಸನ ಮಾಡೋಣ. ಈ ರೀತಿ ಕೈಗಳಿದೆ, ಎರಡೂ ಕಾಲುಗಳನ್ನು ಸಾಧ್ಯದಷ್ಟು ಕೂಡಿಸಲಿ ಅಥವಾ ನಿಮಗೆ ಶಕ್ತಿ ಅನುಸಾರ ಮಾಡಿ. ಇದು ಅರ್ಧ ಉಷ್ಟ್ರಾಸನ. ಪೂರ್ಣ ಉಷ್ಟ್ರಾಸನ ಅಂದ್ರೆ ಈ ಕೈಗಳನ್ನು ಬಲಗೈಯಿಂದ ಬಲದ ಇಡಬೇಕು. ಇದು ಪೂರ್ಣ ಉಷ್ಟ್ರಾಸನ. ಮತ್ತು ಪೂರ್ಣ ಉಷ್ಟ್ರಾಸನ ನಂತರ ಏನು ಮಾಡಬೇಕು? ಭುಜಂಗಾಸನ ಮಾಡಬೇಕು. ಕೋಬ್ರಾ ಭುಜಂಗಾಸನ ಅಂತಂದ್ರೆ ಈ ರೀತಿ ಮಲ್ಕೊಳ್ಬೇಕು. ಎರಡೂ ಕೈಗಳು ಈ ರೀತಿ ಕೈಗಳಲ್ಲಿ ಭುಜಂಗಾಸನ, ಕೋಬ್ರಾ ಪೋಷನ್. ಈ ರೀತಿ ಇದು ಭುಜಂಗಾಸನ. ಭುಜಂಗಾಸನ ಮಾಡಬೇಕು. ಭುಜಂಗಾಸನ ನಂತರ ಇದು ಶಲಭಾಸನ. ಶಲಭಾಸನ ಅಂತಂದ್ರೆ ಇದನ್ನೇ ಈ ರೀತಿ ಮಲ್ಕೊಳ್ಬೇಕು. ಮಲ್ಕೊಂಡು ಕೈಗಳು ಈ ರೀತಿ ಎರಡೂ ಕೈಗಳು ತೊಡೆಗಳಲ್ಲಿ ರೀತಿ ಎರಡೂ ಕಾಲುಗಳೇ ಎತ್ತಬೇಕು. ಈ ರೀತಿ ಭುಜಂಗಾಸನ, ಶಲಭಾಸನ ಮತ್ತು ಶಲಭಾಸನ ಅಂದರೆ ಧನುರಾಸನ. ಧನುರಾಸನ ಹೇಗೆ ಅಂತಂದ್ರೆ ಈ ರೀತಿ ಮಲ್ಕೊಳ್ಳಿ. ಮಲ್ಕೊಂಡು ಎರಡೂ ಕಾಲುಗಳನ್ನು ಹಿಡ್ಕೋಬೇಕು. ಈ ರೀತಿ ಇದು ಧನುರಾಸನ. ಧನುರಾಸನ ನಂತರ ಉತ್ತಾನಾಸನ. ಉತ್ತಾನಾಸನ ಈ ರೀತಿ ಕಾಲುಗಳನ್ನು ಭೂಮಿಯಿಂದ ಎರಡೂ ಕೈಗಳು ಕೆಳಮುಖವಾಗಿರುತ್ತವೆ. ಕಾಲು ಇಷ್ಟೇ ಇರ್ತದೆ. ಇದು ಉತ್ತಾನಾಸನ. ಆಮೇಲೆ ನೌಕಾಸನ ಅಂದರೆ ಈ ರೀತಿ ತೆಗೆದುಕೊಂಡು ಅಥವಾ ನಿಮಗೆ ಕಾಣುವುದಿಲ್ಲ. ಅದಕ್ಕೆ ಏನು ಮಾಡಬೇಕು? ಹೀಗೆ ಮಾಡುವುದು. ನೌಕಾಸನ. ನೌಕಾಸನ ಅಂದರೆ ಮತ್ಸ್ಯಾಸನ. ಮತ್ಸ್ಯಾಸನ ಅಂತಂದರೆ ಪದ್ಮಾಸನದಲ್ಲಿ ಈ ರೀತಿ ಕೂತ್ಕೋಬೇಕು. ಕುಳಿತುಕೊಂಡು ನಿಧಾನವಾಗಿ ಮಾಡಬಹುದು. ಈ ರೀತಿ ಕುತ್ತಿಗೆಯನ್ನು ಎತ್ತು
ಮಾಡ್ಬೋದು. ಇನ್ನೂ ಒಂದನ್ನು ಬೇಕಂದರೆ ಈ ರೀತಿ ಅರ್ಧ ಮಚ್ಚೆ ಈ ರೀತಿ ಮಾಡ್ಬೋದು. ಮತ್ತೆ ಈ ರೀತಿ ಅರ್ಧ ಮಚ್ಚೆಯಿಂದ ಈ ರೀತಿ ಆಸನಗಳನ್ನು ಮಾಡಬೇಕು. ಏನೇನು ಮಾಡಬೇಕು ಅನ್ನೋದನ್ನು ಇನ್ನೊಂದು ನೆನಪಿಸ್ಕೊಳ್ಳೋಣ. ಒಂದೇದು ತಾಡಾಸನ ಮಾಡಬೇಕು, ತ್ರಿಕೋಣಾಸನ ಮಾಡಬೇಕು, ಚಕ್ರಾಸನ ಮಾಡಬೇಕು, ಸೂರ್ಯ ನಮಸ್ಕಾರಗಳನ್ನು ಮಾಡಬೇಕು, ಪಶ್ಚಿಮೋತ್ತಾಸನ ಮಾಡಬೇಕು, ಭದ್ರಾಸನ ಮಾಡಬೇಕು, ಆಮೇಲೆ ವಕ್ರಾಸನ, ವಜ್ರಾಸನ, ಮಂಡೂಕಾಸನ, ಉಷ್ಟ್ರಾಸನ, ಭುಜಂಗಾಸನ, ಶಲವಾಸನ, ಧನುರಾಸನ, ಉತ್ತಾನಾಸನ, ನೌಕಾಸನ, ಮತ್ಸ್ಯಾಸನ. ಇಷ್ಟು ಮಾಡಿದ ನಂತರ ಏನು ಮಾಡಬೇಕು? ಶ್ವಾಸೋಚ್ಛ್ವಾಸನ ಕ್ಲಿಯರ್ ಮಾಡಬೇಕಾದ್ರೆ ಏನು ಮಾಡಬೇಕು? ಮೊದಲ ಉಷ್ಟ್ರಾಸನ. ಉಷ್ಟ್ರಾಸನ ಅಂತಂದ್ರೆ ನಾವು ವಾಯುಮುದ್ರೆಯಲ್ಲಿ ಕುಳಿತುಕೊಳ್ಳಬೇಕು. ಎದೆಯ ಭಾಗದಲ್ಲಿ ಉಸಿರನ್ನು ತೆಗೆದುಕೊಳ್ಳೋದು ಬಿಡುವು ಮಾಡಬೇಕು. ಬಯೋಫಾಟ್ ಎದೆಯ ಭಾಗದಲ್ಲಿ ಉಸಿರು ತೆಗೆದುಕೊಂಡು ಉಸಿರನ್ನು ಬಿಡುವುದು. ಇದು ಇದಾದ ನಂತರ ಸೂಕ್ಷ್ಮ ವ್ಯಾಯಾಮವನ್ನು ಸ್ವಲ್ಪ ಈ ರೀತಿ ಇವನ್ನ ನೈಜೇಶ್ವರ ಆಮೇಲೆ 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 ಎರಡು ಕೈಗಳನ್ನು ತೆಗೆದುಕೊಂಡು ಏನು ಮಾಡಬೇಕು? ಈ ರೀತಿ ಮಾಡಿ ಇವನೇ ಮಾಡಬೇಕು. ಇನ್ನು ಕಪಾಲಭಾತಿ. ಕಪಾಲಭಾತಿಯನ್ನು ವಾಯುಮಂಡಲದಲ್ಲಿ ಕೂಡಬೇಕು. ಉಸಿರನ್ನು ಬಿಡೋದು ಅಷ್ಟೇ. ಇದನ್ನೇ ಏನು ಮಾಡಬೇಕು? ಮೊದಲ ನಿಧಾನಗತಿ, ನಿಧಾನ, ಆಮೇಲೆ ಮಧ್ಯಮಗತಿ, ತೀವ್ರಗತಿ. ಇನ್ನೂ ತೀವ್ರಗತಿ ಮಾಡ್ಬೇಕಾದ್ರೆ ಈ ರೀತಿ ಮಾಡಬೇಕು. ನಿಧಾನವಾಗಿ ಮಾಡಬೇಕು. ಮೊದಲು ಕಲಿಬೇಕಾದ್ರೆ ನಿಧಾನಗತಿ, ಆಮೇಲೆ ಅನುಲೋಮ ವಿಲೋಮ. ಇದು ಎಡಗಡೆಯಿಂದ ಉಸಿರನ್ನು ತೆಗೆದುಕೊಳ್ಳೋದು, ಬಲಗಡೆ ಬಿಡುವುದು. ಅಂದರೆ ಎಡಗಡೆ ತಗೋಬೇಕು, ನಿಲ್ಲಿಸ್ಬೇಕು, ಮತ್ತು ಬಲಗಡೆ ಬಿಡಬೇಕು, ಮತ್ತು ಕಾಯಿ ಮುಟ್ಟೆ ನಿಲ್ಲಿಸ್ಬೇಕು. ಯಾಕೆ? ಪೂರಕ, ಕುಂಭಕ, ರೇಚಕ, ಬಾಹ್ಯ ಕುಂಭಕ ಪ್ರಕಾರ ಉಸಿರಾಟವನ್ನು ಮಾಡಬೇಕು. ಹೆಂಗಾದ್ರೆ ಈ ರೀತಿ ಅನುಲೋಮ ವಿಲೋಮ ಮಾಡಬೇಕು. ಆಮೇಲೆ ಏನು ಮಾಡಬೇಕು? ಭ್ರಾಮರಿಯನ್ನು ಮಾಡಬೇಕು.
ಶುಭ ನಡೆಯುವ ನಾಲಿಗೆ, ಒಳ್ಳೆಯದನ್ನೇ ಕಾಣುವ ಕಣ್ಣುಗಳು, ಸತ್ಯವಾದನ್ನೇ ಕೇಳುವಂತಹ ಕಿವಿಗಳು ಸದಾ ನಮ್ಮ ಪ್ರಾರ್ಥನೆ ತಿರುಳಾಗಬೇಕು. ಹೇ ಪರಮಾತ್ಮ, ಹೇ ದಯಾಳನೇ, ನಮ್ಮೆಲ್ಲರ ಮೇಲೆ ಎಂದು ಮನಸ್ಸಿನಲ್ಲಿ ನಾವೆಲ್ಲರೂ ಪ್ರಾರ್ಥನೆಯನ್ನು ಸಲ್ಲಿಸೋಣ. ನಿಧಾನವಾಗಿ ಹೊಟ್ಟೆಗಳನ್ನು ತೋರಿಸಿ ಕಣ್ಣುಗಳಿಗೆ ಆರಿಸಿ ಈಗ ಶಾಂತಿ ಪಾಠ. ಸರ್ವೇ ಜನಃ ಸುಖಿನೋ ಭವಂತು, ಸರ್ವೇ ಸಂತು ನಿರಾಮಯಃ, ಸರ್ವೇ ಭದ್ರಾಣಿ ಪಶ್ಯಂತು, ಮಾ ಕ್ವಚಿತ್ ದುಃಖಭಾಗ್ ಭವೇತ್. ಓಂ ಶಾಂತಿ ಶಾಂತಿ ಶಾಂತಿ. ನಮಸ್ಕಾರಗಳು. ನಾವು ಈ ಟಿವಿಯ ಕಾಯಿಲೆಯನ್ನು ಯಾವ್ಯಾವ ಆಸನಗಳಿಂದ ನಿವಾರಣೆ ಮಾಡ್ಕೋಬೇಕು, ಟಿವಿಯ ಲಕ್ಷಣಗಳೇನು, ಭಾಳಷ್ಟು ಕೆಮ್ಮು ಬರ್ತದೆ, ಜ್ವರ ಬರ್ತವೆ, ಎದೆ ನೋವ್ತದೆ, ತೂಕ ಕಡಿಮೆ ಆಗ್ತದೆ, ರಾತ್ರಿ ಬೆವರು ಬರ್ತದೆ. ಇದು ಟಿವಿಯ ಕಾಯಿಲೆಯ ಲಕ್ಷಣಗಳು. ಅದಕ್ಕೆ ಸುಮಾರು ನಾವು ಒಂದು 7-10 ಆಸನಗಳನ್ನು ನೀವು ಮಾಡಿದರೆ ಸಾಕು. ಅದನ್ನೇ ಡೈಲಿ ಮಾಡ್ತಾ ಇದ್ದರೆ ಮಾಡೋದು ಸಾಧ್ಯ. ಆದಷ್ಟೇ ಟಿ ವಿ ಆದವರ ದೂರ ಇರಬೇಕು. ಅವ್ರಿಗೆ ಟಿ ವಿ ಆದವರು ತಮ್ಮ ಬಾಯಿಗೆ ಒಂದು ಅರಿವೆಯನ್ನು ಹಿಡ್ಕೊಂಡು ಕೆಮ್ಮಬೇಕು. ಯಾಕೆಂದರೆ ಅವರು ಕೆಮ್ಮಿರೋದಂದ್ರೆ ಕೆಮ್ಮಿರೋದಂದ್ರೆ ಅವರ ಸಾವಿರಾರು ಅವರ ಹನಿಗಳು ಅಥವಾ ಆ ಕ್ರಿಮಿಗಳು ಮತ್ತೊಬ್ಬರಿಗೆ ಸೇರ್ತಾವೆ. ಟಿ ವಿ ಅದಕ್ಕೆ ನಾವೆಲ್ಲರೂ ಟಿ ವಿ ಆಗಿ ಕಂಡು ಬಂದಂದರೆ ಪರೀಕ್ಷೆ ಮಾಡಿಸಿ ಬಂದ ನಂತರ ಮತ್ತೊಬ್ಬರ ಕೆಮ್ಮು ಅಥವಾ ಜನಸಂದಣಿಯಲ್ಲಿ ನೀವು ಯಾರು ಹೋಗಬೇಡಿ. ಸಾಧ್ಯ ಆದಷ್ಟು ಆ ಟಿ ವಿಯನ್ನು ಕಡಿಮೆ ಮಾಡಿಕೊಂಡು ಈ ಆಸನಗಳನ್ನು ಡೈಲಿ ಮಾಡ್ತಾ ಇದ್ದಾರೆ. ಒಂದು 5 ಆಸನಗಳು, ಒಂದು 5 ಪ್ರಾಣಾಯಾಮಗಳನ್ನು ಮಾಡಿದರೆ ಟಿ ವಿ ಕಾಯಿಲೆ ಕಡಿಮೆ ಆಗೇ ಆಗ್ತದೆ. ಅಂತ ಟಿ ವಿಗೆ ಇವತ್ತಿನ ಆಸನಗಳನ್ನು ಕಲಿತಿದ್ದೇವೆ. ನಾಳೆ ಮತ್ತೆ ಹೊಸ ರೋಗಕ್ಕೆ ಮತ್ತೆ ಯಾವ ಆಸನಗಳನ್ನು ಮಾಡಬೇಕು ಅನ್ನೋದನ್ನು ನಾಳೆ 6:30 ಗಂಟೆಗೆ ಮತ್ತೆ ನಿಮಗೆ ಸಿಗೋಣ. ಬಾಯಿಯಾದಂಥ ಎಲ್ಲ ಯೋಗ ಬಂಧುಗಳಿಗೆ ತುಂಬ ಧನ್ಯವಾದಗಳು. ತಾವೆಲ್ಲ ಈ ಟಿ ವಿಯ ಕಾಯಿಲೆಗೆ ಯಾವ್ಯಾವ ಆಸನ ಮಾಡಬೇಕು ಅನ್ನೋದನ್ನು ಕಲಿಸಿರಿ. ಎಲ್ಲರೂ ರೋಗಮುಕ್ತವನ್ನಾಗಿ ಮಾಡೋಣ, ಆರೋಗ್ಯವಾಗಿರಲು ಸಹಾಯ ಸಹಕಾರ ನೀಡೋಣ. ಇದು ಉಚಿತ ಯೋಗ ಶಿಬಿರ. ಇದರಲ್ಲಿ ಅನೇಕ ಕಾಯಿಲೆಗಳಿಗೆ ಯೋಗದ ಆಸನಗಳ ಮೂಲಕ ನಿವಾರಣೆ ಮಾಡುವಂಥ ನಾವೆಲ್ಲರೂ ಆರೋಗ್ಯ ಮುಕ್ತವನ್ನು ಮಾಡೋಣ ಅಂತ ಹೇಳ್ತಾ ಬಾಯಿದಂಥ ಎಲ್ಲರಿಗೂ ಧನ್ಯವಾದಗಳು.